ವೀಕ್ಷಕರೇ ನಮಸ್ಕಾರ. ನಾವು ಈಗ ಚಿಕ್ಕೋಡಿ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ರಾಮ ಮಾಣೆಯವರ ನಿವಾಸಕ್ಕೆ ಬಂದಿದ್ದೇವೆ. ಚಿಕ್ಕೋಡಿ ಸಿಟಿ ಕುರಿತು ಯಾವ ರೀತಿ ರಾಜಕೀಯ ಬೆಳವಣಿಗೆ ಕೇಳಲಿಕ್ಕೆ ಬಂದಿದ್ದೇವೆ. ನೋಡೋಣ ಅವ್ರು ಏನೇನು ಹೇಳ್ತಾರೆ. ಸರ್, ನಿಮ್ಗೆ ನಮಸ್ಕಾರ. ನಿಮಗೂ ರಾಮ ಮಾಣೆಯವರು ಅಂದರೆ ಸ್ಟ್ರೇಟ್ ಫಾರ್ವರ್ಡ್ ಮನುಷ್ಯ. ಇದನ್ನೆಲ್ಲ ಬಿಟ್ಟು ರಾಜಕಾರಣ ಬಿಟ್ಟು ಕೇಳ್ತೀನಿ. ಯಾವ ಟಿ ವಿದಾಗ ಮಾತಾಡೋದ್ನಾಗೂ ಸ್ಟ್ರೇಟ್ ಫಾರ್ವರ್ಡ್ ಮಾಡ್ತೀರಿ, ಪತ್ರಿಕಾಗೋಷ್ಠಿಯಾಗೂ ಸ್ಟ್ರೇಟ್ ಫಾರ್ವರ್ಡ್ ಮಾಡ್ತೀರಿ, ರಾಜಕಾರಣಿಗಳು ಕೂಡ ಡೈರೆಕ್ಟ್ ಮಾತಾಡ್ತೀರಿ. ಇದು ನಿಮಗೆ ತೊಂದರೆ ಆಗಿಲ್ಲ ರಾಜಕಾರಣಕ್ಕೆ? ಪ್ರಾಮಾಣಿಕವಾಗಿ ಹೇಳ್ರಿ. ಈಗ ತೊಂದರೆ ಆಗೋದಂತ ನಾವು ತಿಳ್ಕೊಂಡು ನೇರವಾಗಿ ಏನಿದ್ದು ವಿಷಯ ಬಿಟ್ಟು ನಾವು ಬೇರೆ ವಿಷಯ ಮಾತಾಡಿದ್ರೆ ಯಾಕೆ ಮಾತಾಡಬೇಕು? ಏನು ಆಗ್ತಿದೆ ಅದನ್ನ ಮಾತಾಡ್ಬೇಕಲ್ಲ. ನಾವು ನೇರವಾಗಿ ಮಾತಾಡಲಿ ಅಥವಾ ಭಾಷಣದಾಗ ನೇರವಾಗಿ ಮಾತಾಡಲಿ, ಇಲ್ಲ ಬೇರೆ ರಾಜಕಾರಣಿ ಮಾತಾಡೋಕೆ ನಿಮ್ಗೆ ಫರಕ್ ಐತತ್? ಇಲ್ಲ, ಏನು ಸಂಬಂಧ ಇಲ್ಲ. ಏನು ನಡೆದೈತಿ ಈಗಿನ ಕಾಲದಾಗ ಅದನ್ನ ಮಾತಾಡ್ತೀವಿ, ಬೇರೆ ಏನು ಮಾತಾಡಂಗಿಲ್ಲ. ಅದರಿಂದ ನಿಮಗೆ ಸ್ವಲ್ಪ ಕೆಡ್ತನಾಗಲಿ, ರಾಜಕಾರಣಿಗಳು ನಾರಾಜಾಗಲಿ ಆಗೋದಿಲ್ಲ? ಏನು ಸಂಬಂಧ ಐತಿ? ಯಾಕೆ ಹ್ಯಾಂಗೆ ತಿಳ್ಕೊಳ್ತಾರ ಹಂಗ ಜನ ಇರ್ತಾರೋ. ನಮ್ಮದು ಭಾಷೆನ ನಾ ಅಥವಾ ನೇರವಾಗಿ ಮಾತಾಡ್ತೀನಿ. ನನಗೆ ಅಂದ್ಕೋ ಅಂಜಿಕೆ ಹತ್ತಂಗಿಲ್ಲ. ನಾ ಯಾರಿಗೂ ತೊಂದರೆ ಹೋಗುವಂತ ಮಾತಾಡಂಗಿಲ್ಲ. ಇನ್ನು ಚುನಾವಣೆಗೆ ಬರ್ತೀನಿ. ಮಾಣೆಯವ್ರು ಹೇಳಬೇಕು, ಚುನಾವಣೆ ಕತ್ತಲ ರಾತ್ರಿ ಏನಂತಾರಲ್ಲ ಆ ರೀತಿ ಇವತ್ತು ಅತಿ ಸಮೀಪದ ಏನು ವಾತಾವರಣ ಇದೆ ಚಿಕ್ಕೋಡಿಯಲ್ಲಿ? ಏನಂತಾರು ಜನರು ಮನಿ ಮುಟ್ಟಿದಾರೆ ನೀವು? ನೋಡ್ರಿ, ಮನಿ ಮುಟ್ಟಿದ ಚಿಕ್ಕೋಡಿ ಊರಾಗ ನಮ್ಮದ ಕಾಂಗ್ರೆಸ್ ಪಕ್ಷದ ಈಗಾಗಲೇ ನಮ್ಮದ ಬೆಸ್ಟ್ ಟೀಮ್ ಐತಿ. ಆಮೇಲೆ ಪ್ರಕಾಶ್ ಹುಕ್ಕೇರಿ ಬಿಟ್ರೆ ಬೇರೆದವ್ರ ಬಾಯಾಗ ಹೆಸರ ಇಲ್ಲ. ಹೆಸರು ತಗೊಳಕ ಅಲ್ಲಿ ಬೇರೆದವ್ರ ಹೆಸರು ತಗೊಳ್ಳೋದು ಪ್ರಶ್ನೆ ಬರೋದಿಲ್ಲ. ಬಟ್ ಮಾಡಿ ತೋರಿಸುವಂಥದ ಯಾವುದೇ ಪಕ್ಷದ ಒಂದರ ಕೆಲಸ ಬೇಕಲ್ಲ. ಇವತ್ತು ಕುಡಿ ನೀರು ತಗೋರಿ, ಪ್ರತಿಯೊಂದು ಸಮಾಜದ ಭವನ್ ತಗೋರಿ, ಗುಡಿಗಳದ ಕೆಲಸ ತಗೋರಿ, ಆಮೇಲೆ ಡೆವಲಪ್ಮೆಂಟ್ ವರ್ಕ್ ಬಾಪ್ತಿಗ ರೋಡ್ ಅನ್ರಿ, ಎಷ್ಟೋ ಅನೇಕ ಜನಪರ ಕೆಲಸ ಅವ್ರ ಅವಧಿದಾಗ 10 ವರ್ಷ ಹಿಂದಿನ ಕಾಲ ಚಿಕ್ಕೋಡಿ ಏನಿತ್ತು, ಈಗೇನೈತಿ? ನೀವು ಭಾಳ ಹಿರಿಯರಿದ್ದೀರಿ, ನೀವೇ ಹೇಳ್ರಿ. ವರ್ಕೌಟ್ ಆಗ್ತೈತಿ, ಮತ ಆಗ್ತಾ ಹೌದ್ರಿ. ಈಗಿನ ಜನರೇಷನ್ ಇಟ್ಟು ಹುಷಾರೈತಿ. ನೀವು ಕೇಳಕ್ ಹೋಗ್ಬೇಡ್ರಿ. ಯಾರು ಕೆಲಸ ಮಾಡ್ತಾರೋ ಯಾರಿಲ್ಲ. ಭಾಳ ತಿಳುವಳಿಕೆ ಜನ ಅದಾರು, ಬುದ್ಧಿವಂತ ಜನ ಅದಾರು. ಮತ್ತು ಯಾವ ಲೀಡರ್ ಹೆಂಗಿದ, ಯಾರಿಗೆ ಬೆನ್ನು ಹತ್ತಬೇಕು, ಭಾಳ ತಿಳುವಳಿಕೆ ಜನ ಅದಾರು. ಮತ್ತು ಈ ಚಿಕ್ಕೋಡಿ ಊರಾಗ ನಾವು ಮ್ಯಾಕ್ಸಿಮಮ್ 100% ನಾವು ಕಮ್ಮಿ 7-8 ನಾವು ಲೀಡ್ ತಗೋತೇವ್ದು 100%. ಮೋದಿ ಹವಾ ಒಂದು ಕಡೆ, ಮೋದಿ ಗಾಳಿ, ಯುವಕರೆಲ್ಲ ಮೋದಿ ಅಂತಾರೆ. ಇನ್ನೊಂದು ಕಡೆ ಪ್ರಕಾಶ್ ಹುಕ್ಕೇರಿ ಅಭಿವೃದ್ಧಿ ಕೆಲಸ. ಇದ್ರ ಹೆಂಗೆ ಎದುರಿಸಕ್ ಸಾಧ್ಯತೆ? ಇಲ್ಲ, ನಮ್ಮಲ್ಲೇ ಮೋದಿ ಹವಾ ಏನು ವರ್ಕೌಟ್ ಆಗಂಗಿಲ್ಲ. ಯಾಕಂದ್ರೆ ಇವತ್ತಿನ ದಿವಸ ಚಿಕ್ಕೋಡಿ ಮೊನ್ನೆ ಮೋದಿಗೂ ಸಾಕಷ್ಟು ಜನ ಬಂದಿದ್ರು, ರಾಹುಲ್ ಗಾಂಧಿಗೆ ಬಂದಿದ್ದು. ಇವ್ರ ಪ್ರಭಾವ ಎಷ್ಟು ಮಟ್ಟಿಗೆ ಆಗ್ತಿತ್ತು ನೋಡ್ರಿ. ಮಂದಿ ನೋಡಾಕು ಕೂಡ್ತಾರು. ಮೋದಿ ಸಾಹೇಬ್ರದ ದಿಲ್ಲ್ಯಾಗ ಅವ್ರದ್ದೆಲ್ಲ ಕಾರ್ಯಕ್ರಮ ಹೊರಗಿನ ದೇಶದಾಗ ನೋಡಿ ಅವ್ರು ನೋಡೋಂಥನು ಜನ ಕೂಡ್ತಾರ. ಆ ಕಾರ್ಯಕ್ರಮದಾಗ ಕೂಡಿದಾರಂತ ನಾವು ಅವ್ರಿಗೆ ಹೆಚ್ಚು ಮತ ಬೇಕು ತಿಳ್ಕೊಳ್ಳೋದು ತಪ್ಪದು. ನಂದು ವಿಚಾರ. ನಮ್ಮದು ನೋಡ್ರಿ, ನಮ್ಮದ 10 ವರ್ಷ ಹಿಂದಿನ ಚಿಕ್ಕೋಡಿ ಏನಿತ್ತು, ಈಗೇನಿತ್ತು, ಅವ್ರು ಭರ್ಪೂರ ಕಾರ್ಯ ಒಂದ್ರೆ ಬೇರೆ ಪಕ್ಷದ ಬಟ್ ಮಾಡಿ ತೋರಿಸುವಂಥ ಒಂದು ವರ್ಕ್ ಇಲ್ಲ. ನಾ ಹೇಳಿಲ್ಲ, ಕೆರೆಗಳು ತುಂಬೋದು, ಗುಡಿಗೆ ಈಗಾಗಲೇ ಹೇಳಿಲ್ಲ. ಭಾಳ ರಿಪೀಟ್ ಅದಕ್ಕೆ ಬರೋದು ಬೇಡ. ಭಾಳ ಕೆಲಸ 24 hours ನೀರ, 15 ದಿವ್ಸ ಪೈಲ ನೀರು ಬರ್ತಿದ್ದು. ನಾವು ಜೈನಾಪುರದಿಂದ ನೀರು ಕೊಡ್ತಿದ್ದೆವು. ಜೈನಾಪುರದಿಂದ ನೀರು ಕುಡ್ದಿದ್ದೆವು. 15 ದಿವ್ಸಕ್ಕೊಮ್ಮೆ ಪೈಲಾದಿಂದ ನೀರು ಬರ್ತಿತ್ತು. ಈಗ ಆಗಿಂದ ವಿಚಾರ ಮಾಡ್ರೆ ಈಗಿನ ಚಿಕ್ಕೋಡಿ ನೋಡ್ರ 10 ವರ್ಷ ಹಿಂದಿನ ಚಿಕ್ಕೋಡಿ ಪ್ರತಿನಿಧಿನ ಪೈಲಾನು ಇದ್ರು. ಅಲ್ಲಿಂದ ಈ ಕಡೆ ಗಣೇಶ ಮತ್ತು ಪ್ರಕಾಶನ ಅದಾರು. ಏನ್ ಪರಿಗಣಿಸ್ತೀವಿ ನಿಮ್ಗೆ ಸ್ವತಃ? ನಿಮ್ಗೆ ಒಂದು ಸಂಕ್ಷಿಪ್ತವಾಗಿ ಇಲ್ಲ, ನಾದು ನೋಡ್ರಿ 25 ವರ್ಷ ರಾಜಕಾರಣದಾಗ ಅದೀನಿ. ಮುನ್ಸಿಪಾಲಿಟಿಯಾಗೂ ಇದ್ರಿ? 25 ವರ್ಷ ನಾ MP ಕೂಡ ಇದ್ದೀನಿ, MLA ಕೂಡ ಇದ್ದೀನಿ, ಮುನ್ಸಿಪಾಲಿಟಿಯಾಗೂ ಇದ್ರಿ. ಈ ಮನುಷ್ಯ ಅಂತ ಕೆಲಸ ನೋಡವ್ನ ಎಲ್ಲಿ ನೋಡಿಲ್ಲ. ಏನ್ ಪಕ್ಷದವ್ರು ಇದೇ ರೀತಿ ವರ್ಣನೆ ಮಾಡಕದಿರಿ? ಅಲ್ರಿ, ನೀವು ಹೇಳಿರಲ್ಲ, ಈ 24 hours ನಿಮ್ಮ ಮನೆ ಎದ್ದಾಗ ನೀರು ಬರ್ತೈತಿ. ಪೈಲಾ ಯಾವಾಗ ನೀರು ಬರ್ತಿತ್ತು ನೀವೇ ತಿಳ್ಕೊರಲ್ಲ. ಇಡೀ ನಂದು ಅಷ್ಟೇ ಇದು ಮಾಡಾಕಿದೆಲ್ಲ. ಇವತ್ತು ನಮ್ಮ ಚಿಕ್ಕೋಡಿ ಊರಾಗಿನ ಜನ ಪ್ರಕಾಶ್ ಅನ್ನಾಗಿ ಬಿಟ್ರೆ ಬೇರೆ ಕಡೆ ಹೋಟ್ ಹಾಕಂಗಿಲ್ಲ, ತೀರ್ಮಾನ ಈಗಾಗಲೇ ಮಾಡಿದ್ದಾರೆ. ಇಷ್ಟಾಗಿ ನೀವು ಮೊನ್ನೆ ಮುನ್ಸಿಪಾಲಿಟಿಯಲ್ಲಿ ನಿಮ್ಮ ಪಕ್ಷ ಸೋತಿತ್ತು, ಅದಕ್ಕೆ ಪ್ರಕಾಶ್ ಹುಕ್ಕೇರಿ ಏನು ಕಾರಣ ಇಲ್ಲ ಅಂತೀರಿ? ಇಲ್ಲ, ಅದಕ್ಕೆ ನೋಡ್ರಿ, ನಮ್ಮ ನಾಯಕ ಪ್ರಕಾಶ್ ಹುಕ್ಕೇರಿ ಅವ್ರ ಮಾತು ಒಂದು ಪ್ಲೀಸ್ ಕೇಳ್ರಿ. ನಮ್ಮ ಪ್ರಕಾಶ್ ಅನ್ನ ಹುಕ್ಕೇರಿದ ನಮ್ಮ ಇಲ್ಲಿ ಏನು ಲೀಡರ್ಸ್ ಇದಾರ, ಪ್ರಕಾಶ್ ಅನ್ನೋದು ಮಾತು ಕೇಳಿ ಅವ್ರು ಎಲ್ಲಿ ಹೇಳ್ತಾರ ಅಲ್ಲಿ ನಿಲ್ಲಿಸ್ತೀರ ಅಂದ್ರೆ 23 ನಮೂನೆ ಬರ್ತಿದ್ದು. ಅವ್ರ ಮಾತು ಕೇಳಿಲ್ಲ ಅವ್ರ ಇದ್ರಾಗ ಇಂಟರ್ಫಿಯರ್ ಆಗಲಿಲ್ಲ. ನೀವೇನು ಮಾಡ್ತೀರಿ ಮಾಡ್ಕೋರಿ ಅಂದಾಗ ನಾವು ಸೂತಿದ್ದೆವು. ಪ್ರಕಾಶನ ಮನಸ್ಸಾರಿ ಇಲ್ಲಿ ಬಂದು ಅವ್ರು ಎಲ್ಲಿ ಹೇಳ್ತೀರಿ ಅಲ್ಲಿ ನಿಲ್ಲತ್ತ ಹೇಳ್ತೀರಿ, ನಮ್ಮ ನೀವು ಮಂದಿ ನಿಲ್ತಿರೋ ಅಂದ್ರೆ
23ಕ್ಕೆ 23 ನಾವೂ ಗೆಲ್ಲಿತಿದ್ದೆವು. ಎಲ್ಲ ಸಮಾಜದ ಬೆಂಬಲ ಪ್ರಕಾಶ್ ಹುಕ್ಕಿ ಅವರಿಗೆ ಇದೆ ಅಂತ ನಿಮ್ಗೆ ಅನಿಸ್ತಿದೆಯಾ? ಎಲ್ಲ ಸಮಾಜ, ಯಾಕಂದ್ರೆ ನೀವು ತಪ್ಪು ತಿಳ್ಕೊಬೇಡ್ರಿ, ಕೆಲವೊಂದು ಸಮಾಜ ಕೆಲವೊಂದು ಪಕ್ಷಕ್ಕೆ ನೋಡ್ರಿ, ಯಾವ ಸಮಾಜ ಇವತ್ತು ಪ್ರಕಾಶ್ ಅನ್ನೋದು ಫಾಯ್ದಾ ತಗೊಳ್ದ ನನಗೆ ಹೇಳ್ರಿ. ಪ್ರತಿಯೊಂದು ಸಮಾಜ ವರ್ಗಗ ಭವನ ಮಾಡಿ ಕೊಟ್ಟಿದ್ದರು, ಮಸೀದಿ ಮಾಡಿ ಕೊಟ್ಟಿದ್ದರು, ದರ್ಗಾ ಮಾಡಿ ಕೊಟ್ಟಿದ್ದರು. ಆಮೇಲೆ ಎಷ್ಟೋ ಅನೇಕ ಭವನ. ಈಗ ನೋಡ್ರಿ, ಚಿಕ್ಕೋಡಿ ಊರಾಗ ನಮ್ಮ ಎಷ್ಟು ಸಮಾಜ ತಿಳ್ಕೊಬೇಕು. ಅವರು ಗುಡಿಗಳು ತಗೋರಿ ಪರಿಸ್ಥಿತಿ. ಪ್ರತಿಯೊಂದು ಗುಡಿಗೆ ಅವ್ರದ ರಸ್ತೆ ವಿಷಯದಲ್ಲಿ ಫಂಡ್ ಇಲ್ದ ಗುಡಿ ಇಲ್ಲ ಅವ್ರದ್ದು. ಪ್ರಕಾಶ್ ಅಣ್ಣ ಹುಕ್ಕಿರಿದ ಯಾವ ಗುಡಿಗ ಯಾರು ಅವ್ರದಾಗ ಹೋಗ್ಯಾರು ರೊಕ್ಕ ಕೊಟ್ಟಿಲ್ಲ ಅನ್ನೋದು ಮಾತಿಲ್ಲ. ರೊಕ್ಕ ಕೊಟ್ಟಿಲ್ಲ ಅನ್ನೋದು ಮಾತಿಲ್ಲ. ಪ್ರಕಾಶನ ಯುವಕ ಯುವತಿಯರು ಅಂದ್ರೆ ಯಂಗ್ ಜನರೇಷನ್ ಮೋದಿ ಅನ್ಲಿಕ್ಕತ್ತಲ್ಲ ಪ್ರಾಮಾಣಿಕ. ನನ್ನ ಲೆಕ್ಕಲೆ ತಿಳಿಲಾರ್ದ ಜನ ಏನದಾರು, ತಿಳುವಳಿಕೆ ಜನ ಪ್ರಕಾಶ್ ಅನ್ನೋದು ಕೆಲಸ ನೋಡ್ರೆ ಇವತ್ತಿನ ದಿವಸ ನಮ್ಮ ಚಿಕ್ಕೋಡಿ ಊರಾಗ ಒಂದು ಹೋಟ್ ಬೇರೆ ಕಡೆ ಹೋಗಬಾರ್ದು. ಆದ್ರೂ ಸಹಿತ ಪ್ರಕಾಶ್ ಆದ್ರೆ ಜನ ತಿಳ್ಕೊಂಡು ಹೋಟ್ ಮಾಡ್ರ ಒಂದು ಹೋಟ್ ಹೊರಗೆ ಹೋಗಬಾರ್ದು. ಈಗ ಭಾಳ ದೂರ ಬೇಡ, 5 ವರ್ಷ BJP ಗೌರ್ಮೆಂಟ್ದಾಗ ಲಿಪ್ಪಾನಿ ಚಿಕ್ಕೋಡಿ ಏನ್ರ ರೋಡ್ ಪರಿಸ್ಥಿತಿ ಇತ್ತು ಹೇಳ್ರಿ. ಥೋಡೆ ಮಂದಿ ಶಂಕೇಶ್ವರದ ಕೋಲ್ಹಾಪುರ ಹೋಗ್ತಿರು, ಥೋಡೆ ಮಂದಿ ಈ ಕಡೆ ಇದು ಯಾವ್ದು ಹುಪ್ಪರಿ ರೇಂದಾಳ್ ಇನ್ಸಲ್ಕರ್ಜಿ ಮೇಲೆ ಕೋಲ್ಹಾಪುರ ಹೋಗ್ತಿರು. ಈಗ ಹೇಳ್ರಿ, ಲಿಪ್ಪಾನಿ ಹೋಗ್ಬೇಕಾದ್ರೆ 15 ಮಿನಿಟ್ದಾಗ ಲಿಪ್ಪಾನಿ ಹೋಗ್ತೀವಿ. ಪೈಲ ತಾಸಾದ್ರೂ ಹೋಗ್ಲಾಗ್ತಿತ್ತು, ಮತ್ತು ಹೋದ್ರ ಗಾಡಿ ದಂಡಿಗೆ ಹೋಗ್ಲಾಗ್ತಿತ್ತು. ಇದು ಯಾರ ಕಾರಣ? ಹಿಂದಿನ 5 ವರ್ಷ BJP ಗೌರ್ಮೆಂಟ್ದಾಗ ಪರಿಸ್ಥಿತಿ ಹೇಳಕತ್ತನ್ನ. ನಮ್ಮ ಸರ್ಕಾರ ಬಂದ ನಂತರ ಏನೇನು ಡೆವಲಪ್ಮೆಂಟ್ ಆಗಿದಾವೆ ನಿಮ್ಮ ಕಣ್ಣು ಎದುರಿಗಿದಾವೆ, ನೀವು ತೊಗೊಳಾದ್ರೆ ಇಡೀ ಚಿಕ್ಕೋಡಿ ಊರು ತೊಗೊಳಕತ್ತೈತಿ, ನಮ್ಮ MLA ಕ್ಷೇತ್ರ ತೊಗೊಳಕತ್ತೈತಿ. ನೀವೇನು ಹೇಳಿಕತ್ತಿರಲ್ಲ, ಇವೆಲ್ಲ ಮನಿ ಮುಟ್ತಾವು ಮತ್ತು ಇದು ವರ್ಕೌಟ್ ವೋಟ್ ಆಗಿ ವರ್ಕೌಟ್ ಆಗ್ತೈತಿ. ಹೌದ್ರಿ, ವರ್ಕೌಟ್ ಆದಾಗ ಇನ್ನತಕ್ಕ ಅವ್ರು ಅಧಿಕಾರದಾಗ ಅದಾರಲ್ಲ. ಆದ್ರೆ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಲೀಡ್ ಆದ, ಗಣೇಶ್ ಹುಕ್ಕೇರಿ ಆಗಿಲ್ಲ, ಗಣೇಶ್ ಹುಕ್ಕೇರಿ ಅವ್ರು ಲೀಡ್ ಆದ, ನಿಮ್ಮ ಮುನ್ಸಿಪಾಲ್ಟಿಗೆ ಆಗಿಲ್ಲ, ಡೌನ್ ಹಾಕೋತ ಬಂದಿತ್ತು ನಿಮ್ಗೆ ಅನಿಸ್ತು? ಇಲ್ಲ ಡೌನ್ ಆಗೋದು ಏನು ಪ್ರಶ್ನೆ ಇಲ್ಲ. ಏನೇನು ಆಗಿದಾವ ಘಟನಾ ನೋಡ್ರಿ. ಮೋದಿ ಸಾಹೇಬ್ ಹವಾದಾಗೂ ಹಿಂದಿನ ಸಲ ಎಷ್ಟು ದೇಶದಾಗೆಲ್ಲ ಅವ್ರದ್ದು ಮೇಲಿಟ್ಟು ಯಾವ್ದನ್ನು ಕೂಡ ಅಲ್ಲಿ ಹವಾ ನಮ್ಮಲ್ಲಿ ನಡೀಲಿಲ್ಲ. ಪ್ರಕಾಶ್ ಅಣ್ಣನ ಗೆದ್ದರು. ಮೊನ್ನೆ ಕೂಡ ಬಂದರು ಮೋದಿ ಸಾಹೇಬ್ರು ಎಲ್ಲಿ MLA ಎಲೆಕ್ಷನ್ದಾಗ ಬಂದಾಗ ಕೂಡ ನಾವೇ ಗೆದ್ದೀವಿ. ಈಗ ಬರೋದು 2ನೇ ಸಲ ಅವಲ್ಲ ಅವರು. MLAಗೆ ಬಂದ ಇದು ಒಂದ MLAಗೆ ಬಂದಾಗೂ ನಾವೇ ಗೆದ್ದೀವಿ. ಇನ್ನು ಮತ್ತೆ ನಾವು ಲೀಡ್ಲಿ ಗೆಲ್ತೀವಿ. ಇನ್ನು MP ಕ್ಯಾಂಡಿಡೇಟ್ ಜೊಲ್ಲೆ ಅವರು ಬಲಾಢ್ಯ ಕ್ಯಾಂಡಿಡೇಟ್ ಅಂತ ಒಂದು ಸಮಾಜದಲ್ಲಿ ಬಿಂಬಿಸಲಾಗುತ್ತಿದೆ. ಅದಕ್ಕಾಗಿ ಇದು ಟಫ್ ಕಾಂಪಿಟೇಷನ್ ಅಂತ ನಿಮ್ಗೆ ಅನಿಸೋದಿಲ್ಲ? ನೋಡ್ರಿ, ನಾವು ಬ್ಯಾರೆ ಕ್ಯಾಂಡಿಡೇಟ್ ನಾವು ಚರ್ಚೆನ ಮಾಡೋದಿಲ್ಲ. ನಮ್ಮದು ಕ್ಯಾಂಡಿಡೇಟ್ ಬಿಟ್ರೆ ನಮ್ಮ ಮಂದಿ ಒಳಗ ಪ್ರಕಾಶ್ ಅಣ್ಣ ಹುಕ್ಕೇರಿ ಬಿಟ್ರೆ ಮತದಾರ ಬಾಯಾಗ ಯಾರ್ದು ಹೆಸರಿಲ್ಲ. ಹಿಂದುತ್ವವಾದಿಗಳು ಸ್ವಲ್ಪ BJP ವಾಲುತ್ತಿದ್ದಾರೆ. ತಾವು ಮರಾಠ ಇದ್ರಿ, ಬೇರೆ ಮರಾಠ ಸಮಾಜದ ಬೆಂಬಲ ತಮಗೆ ಐತಿ ಅಂತ BJP ಅವರು ಒಂದು ನಂಬಿಕೆ ಐತಿ. ನೋಡ್ರಿ, ಹಿಂದುತ್ವ ನೀವು ಹಿಂದುತ್ವ ಹೇಳಾಕದಿರಲ್ಲ. ಏನೀಗ ಕಾಂಗ್ರೆಸ್ದಾಗ ಬರೀ ಒಂದು ಸೈಟ್ ಮುಸ್ಲಿಮರು ಇದಾರು. ಅದು ಎಲ್ಲ ರಗಡ್ ಮಂದಿ ಹಿಂದೂ ಮಂದಿ ಇದಾರಲ್ಲ, ಮತ್ತು ಹಿಂದೂ ಮಂದಿನ ಅಧಿಕಾರದಾಗ ಇರ್ತಾರು, ಬೇರೆದವ್ರು ಇರ್ತಾರೆ. ಎಲ್ಲ ರಾಜಕಾರಣ ನಮ್ಮ ಹಿಂದೂ ಮಂದಿನ ಮಾಡ್ತಿದ್ದಲ್ಲ. ಯಾರು ಮುಸ್ಲಿಂ ರೈತರಾಗ ಯಾರು ಮಾಡ್ತಾರೆ ರಾಜಕಾರಣ? ಎಲ್ಲಿ ಹಿಂದೂ ಮುಸ್ಲಿಂ ಐತಿ? ಇಲ್ಲಿ ಇಲ್ಲ ಅಂತೀರಿ. ಎಲ್ಲಿ ತೋರಿಸಲ್ಲ ನಗ. ಈಗ ಅವರು BJP ಅವ್ರದ್ದು ಒಂದು ಮುಖ್ಯ ಅಜೆಂಡಾನೇ ಅದ ಸರ್. ನೋಡ್ರಿ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಪಕ್ಷದಾಗ ಅಧಿಕಾರ ಮುಗಿಸವ್ರ ಹಿಂದೂ ಮಂದಿನ ಇದಾರೆ. ಓಟ್ ಹಾಕೋರು ಮುಸ್ಲಿಂ ಮಂದಿ, ಬೇರೆದವ್ರು ಇಲ್ಲ. ಮತ್ತೆ ಹೆಂಗೆ ಹಿಂದೂ ಮುಸ್ಲಿಮ? ಇದು ಮುಸ್ಲಿಂ ಮಚ್ಚಾದ ಪಕ್ಷ ಐತಿ, ಇದು ಮೈನಾರಿಟಿ ಮಂದಿದ ಪಕ್ಷ ಐತಿ ಹೇಳ್ತಾರು. ಮ್ಯಾಕ್ಸಿಮಮ್ ನಮಗೆ ಅಧಿಕಾರ ಇದ್ರೆ ಕಾಂಗ್ರೆಸ್ದಾಗ ಇದಾರು. ಮತ್ತು ಎಲ್ಲ ಮಂದಿಗೆ ಅಧಿಕಾರ ಸಿಗೋದ ಕಾಂಗ್ರೆಸ್ ಪಕ್ಷದಾಗ, ಬೇರೆ ಪಕ್ಷದಾಗ ಅವಲೇ ಅವಕಾಶ ಇಲ್ಲ. ಏನೋ ದೊಡ್ಡ ಪೋಸ್ಟ್ ಸಣ್ಣ ಮಂದಿಗೆ ಪೋಸ್ಟ್ ಸಿಗೋದ್ರೆ ಕಾಂಗ್ರೆಸ್ ಪಕ್ಷದಾಗ. ಮತ್ತು ಕಾಂಗ್ರೆಸ್ ಪಕ್ಷ ಇರೋದ ಎಲ್ಲ ಸಮಾಜ ಪರವಾಗಿ ಕಾಂಗ್ರೆಸ್ ಪಕ್ಷ ಐತಿ. ಹಿಂದಿನ ಚುನಾವಣೆ ಭಾಳ ನೋಡಿದ್ದೀರಿ ನೀವು, ಶಂಕರಾನಂದ್ ಹೇಳಿದ್ರು. ಈ ಚುನಾವಣೆ ಇವತ್ತಿನ ಚುನಾವಣೆ ಏನು ಡಿಫರೆನ್ಸ್ ಕಾಣ್ತಲ್ಲ? ಇವತ್ತಿನ ಚುನಾವಣೆ ಹೆಂಗೈತ್ರಿ, ಜನ ಹುಷಾರದಾರು, ಯಾರು ಕೆಲಸ ಮಾಡ್ತಾರೋ ಯಾರಿಲ್ಲ, ನೇರವಾಗಿ ಅದು ಕೆಲಸದ ನೋಡಿರ ನಾವು ಹೈಯೆಸ್ಟ್ ಮತ್ಲೇ ಗೆಲ್ತೀವಿ. ನಿಮ್ಮಲ್ಲಿ ಒಳಜಗಳ ಇಷ್ಟು ಲೋಕಲ್ ಕಾಂಗ್ರೆಸ್ ಒಳಜಗಳ, ಕೌನ್ಸಿಲರ್ ಒಳಜಗಳ ಏನಾದರೂ ಇದೇನೋ ಒಕ್ಕಟ್ಟಾಗಿ ನೀವು ಪ್ರಯತ್ನ ಮಾಡೋದ್ರಿ? ನಮ್ಮದ ಲೋಕಲ್ ಜಗಳ ಇದ್ರೂ ಕೂಡ ಪ್ರಕಾಶನ ಗಣೇಶನ ಬಾಪ್ತಿಗೆ ನಾವು ಕಿತ್ತಾಕಿ ಶಡ್ಡು ಹೊಡೆದು ನಾವು ಎಲೆಕ್ಷನ್ ಮಾಡ್ತೀವಿ. ಹೊರಗಿನ ವಾತಾವರಣ ಹೆಂಗೆ ಅನಿಸೈತಿ? ಎಲ್ಲದೇ ಹೊರಗಿಂದ ನೀವು ಸುತ್ತಮುತ್ತ ಹಳ್ಳ್ಯಾಗ ಏನು ನಿಮ್ಗೆ ಭಾಳ ಬೆಸ್ಟ್ ನಮ್ದು ಇದೈತಿ. ನಾವು ಕಮ್ಮಿ
40-50 ಹಜಾರ್ಲೆ ನಾವು ವಿನ್ ಆಗ್ತೀವಿ. ಚಿಕ್ಕೋಡಿಯಾಗ ಲೀಡ್ ಎಷ್ಟಾಗ್ಬೋದು ನೀವು? ಚಿಕ್ಕೋಡಿಯಾಗ ನಾವು ಕಮ್ಮಿ 7-8 ಸಾವಿರ ಮಾಡ್ತೀವಿ, ಲೀಡ್ ಆಗ್ತೀವಿ 100%. ಈಗ ಪ್ರಕಾಶ್ ಹುಕ್ಕೇರಿ ಅವರು ಒಂದ ವಿಶ್ವಾಸ, ನಮ್ಮ ಪ್ರತಿ ಒಂದು 24 ಅವರ್ಸ್ ನೀರು ಕೊಟ್ಟಿದ್ದೀವಿ. ಮತ್ತು ಮಂದಿಗೆ ಈ ಬಿಸಿಲು ದಿವಸದಾಗ ಒಟ್ಟು ಅವ್ರು ತ್ರಾಸಾಗಿಲ್ಲ. ಅವ್ರು ಪ್ರಕಾಶನ ನೆನೆಸೇ ನೀರು ಕುಡಿತಾರೆ. ಮತ್ತು ಪ್ರಕಾಶನ ಅದು ನೆನೆಸಿ ನೀರು ಕೂಡ ಅವರು ಬೇರೆ ಕಡೆ ಒಟ್ಟು ಹೋಗಂಗಿಲ್ಲ. ಅವ್ರು ನಮಗೆ ಒಟ್ಟು ಬೀಳ್ತಾವೆ. ಪ್ರಕಾಶ್ ಹುಕ್ಕೇರಿ 8,000 ಮೇಲೆ ಕನೆಕ್ಷನ್ ಕೊಟ್ಟಿದ್ದೇವೆ. ಈ ಸಲ ಏನೇನು ಹೇಳಕತ್ತೀರಿ? ಈ ಸಲ ಆರಿಸಿ ಬಂದ್ರೆ ಇನ್ನೂ ಏನೇನು ಮಾಡ್ತಾವ ಅಂತ ಹೇಳಿದ್ರಿ. ಇಷ್ಟು ನಿಲ್ಲೋದಿಲ್ಲ, ಇನ್ನೂ ಏನೇನು ನೀವು ಈಗ ನೋಡ್ರಿ, ಆರಿಸಿ ಇನ್ನೂ ತನಕ ನಾವೇನು ಕೆಲಸ ಮಾಡಿದೆವು. ಪ್ರಕಾಶನ ಆರಿಸಿ ಬಂದ ಮೇಲೆ ಈಗ ಚಿಕ್ಕೋಡಿ ಕೆರೆ ಒಳಗೆ ನೀರು ತಂದು ಬಿಡೋರು. ಚಿಂಚನಿ ಕೆರೆಗೆ ಬಿಡ್ತೀನಿ. ಎಸ್, ಚಿಂಚನಿ ಕೆರೆಗಂತೂ ಬಂದ್ ಬಿದ್ದವು. ಚಿಂಚನಿ ಕೆರೆಗಂತೂ ಬಂದ್ ಬಿದ್ದವು, ಇಲ್ಲಂತೂ ಬಂದ್ ಬಿದ್ದವು. ಚಿಕ್ಕೋಡಿ ಕೆರೆಗೂ ಎಲ್ಲ ಪ್ಲಾನ್ ತಯಾರಾಗಿ ಟೆಂಡರ್ ಆಗಿ ಅದು ನೀರು ಕೆಲಸ ಚಾಲು ಹೋಗವು. ಇದನ್ನು ಕೂಡ ಇದೆಲ್ಲ ಆಯುಷ್ಯದಾಗ ಎಲ್ಲ ನೋಡಿದ್ರಿ. ಆಯುಷ್ಯದಾಗ ಎಂಥ ಅದ್ಭುತ ಕೆಲಸ ಕೆರೆಗಳು ತುಂಬೋದ ಯಾರೇ ಮಾಡಿದ್ರೆ ಪ್ರಕಾಶನ ಬಿಟ್ರೆ ಈ ಕೆಲಸಕ್ಕೆ ಯಾರೂ ಕೈ ಹಾಕಿಲ್ಲ. ಶಿರ್ಗಾಂವ್ದು ಇವತ್ತು ನೀವು ಯಾವಾಗ ಬೇಕಾವಾಗ ನೋಡ್ರಿ ಹೋಗಿ, ಇಂಥ ಬಿಸಿಲು ದಿವ್ಸದಾಗ ಕೆರೆ ತುಂಬಿ ಅದ್ರಾಗ ದನ ಕರ ರೈತರಿಗೆ ಎಷ್ಟೋ ಒಂದು ಅನುಕೂಲ ಆಗಿತ್ತು ಅಂದ್ರೆ ನೀವು ಕೇಳಕ್ಕೆ ಹೋಗ್ಬೇಡ್ರಿ. ಮತ್ತು ನಮಗೆ ಬಂದ ಪುಣ್ಯದ ಕೆಲಸ ಅಂತೂ ಏನು ಮಾಡಿದ್ರು ಪ್ರಕಾಶನ ಮಾಡಿದ್ರು ಅಂತ ಒಂದು ಮಾಹಿತಿ ನಿಮಗೆ ಹೇಳ್ತಾನೆ. ನೀವು ಒಪ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಹೊರಗಿಂದಲ್ಲ ಲೋಕಸಭೆ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ನಾಯಕರು ಒಳಜಗಳ ಕಿತ್ತಾಟ ಐತಿ ಅವರು ಟಾಪ್ ಲೆವೆಲ್ದಾಗ. ಅದು ಸಹಿತ ನಿಮಗೆ ಮೈನಸ್ ಆಗ್ಬೋದಿಲ್ಲ. ಅಲ್ರಿ ನಿಮ್ಗೆ ಗೊತ್ತಿತ್ತು? ಇಲ್ಲ, ನಾ ಹೇಳಾಕೋದನ್ನ ಕೇಳ್ರಿ. ಈಗ ಸತೀಶ್ ಅಣ್ಣ ಜಾರಕಿಹೊಳಿ ನೇತೃತ್ವದಲ್ಲಿ ಏನೋ ಜಗಳದ್ರ ಬಾಜುಕ್ ಹೋಗೋದು ಪ್ರಕಾಶನ ಬಾಜುಕ್ ಬಂದಿದ್ದಾರೆ. ಯಾವುದು ಪರಿಸ್ಥಿತಿ ಒಳಗೆ ಸೀಟ್ ಗೆಲ್ಸೇ ತೀರ್ದೇವಂತ ಪಣ ತೊಟ್ಟಿದ್ರು. ಸತೀಶ್ ಆ ಕಡೆದಾರು, ರಮೇಶ್ ಕಡೆದಾರು, ಬಿಜೆಪಿ ಕಡೆ. ಅದು ಮೈನಸ್ ನೋಡ್ರಿ, ನಮ್ಮಲ್ಲೇ ರಮೇಶ್ ಅನ್ನೋನು ಹೊರಗಿಲ್ಲ ಹೇಳಾಕದಾರ ಕಡೆ ನಮ್ಗಂತೂ ಕೇಳಕ್ ಸಿಕ್ಕಿಲ್ಲ. ರಮೇಶ್ ಓಪನ್ ಅದ ಅಲ್ರಿ, ರಮೇಶ್ ಅಣ್ಣ ಜಾರಕಿಹೊಳಿ ಅವರ ಒಪ್ಪಂದಾಗ ಬಿಜೆಪಿ ಮಾಡಕ್ ಸರ್ ನೋಡ್ರಿ, ನಾವು ದೊಡ್ಡವ್ರ ಭಾಳ ಅವ್ರ ಬಗ್ಗೆ ನಾವ ಮಾತಾಡಕ್ ಆಗಂಗಿಲ್ಲ. ಅವ್ರ ಇಬ್ರು ಮಂದಿನೂ ನಮ್ಮ ಪರವಾಗಿ ಅದಾರು. ನಮ್ಮಲ್ಲೇನು ಈಗ ಲೀಡರ್ಸ್ ಅದಾರಲ್ಲ ನಮ್ಮ ಜಿಲ್ಲಾದ ಕಾಂಗ್ರೆಸ್ ಪಕ್ಷದ, ನಮ್ಮ ಕಾಂಗ್ರೆಸ್ ಪಕ್ಷ ಪರವಾಗಿ ದುಡಿಯಾಗದಾರು. ಮತ್ತು ಸತೀಶ್ ಅಣ್ಣ ಅವ್ರ ಅಧ್ಯಕ್ಷ ಸ್ಥಾನದೊಳಗೆ ಎಲ್ಲ ಅಗದಿ ಜೋರ್ಲೆ ಒಂದು ಮನಸಾರಿ ದುಡಕ ಮತದಾನ ಆಗ್ತಿತ್ತು ಅನಿಸ್ತೈತಿ. ಹೆಚ್ಚಿನ ಪ್ರಮಾಣ 50% ನೋಡ್ರಿ, ಎಲ್ಲಿ ಬೆಂಗಳೂರಲ್ಲಿ ಮತದಾನ ಕಮ್ಮಿ ಆಗಿತ್ತು. ನಮ್ಮಲ್ಲಿ ನೋಡ್ರಿ 60 ಹೇಳ್ಕೊಂಡು 70% ತಗ ನಮ್ಮಲ್ಲಿ ಮತದಾನ ಆಗ್ತಿತ್ತು ನಮ್ಮ ಕ್ಷೇತ್ರ ಒಳಗೆ. ಒಟ್ಟಾರೆ ನೀವು ಇರ್ಬೋದು, ಮಾಣೆ ಅವ್ರು ಇರ್ಬೋದು, ರಾಮ ಮಾಣೆ ಇರ್ಬೋದು, ಪ್ರಭಾಕರ್ ಕೋರೆ ಲೋಕಲ್, ಆಮೇಲೆ ನೇರ್ಲೇಕರ್ ಇರ್ಬೋದು, ಇನ್ನಿತರ ಇವರು ಸಂಘಟನಾ ಶಕ್ತಿಯಿಂದ ಏನಾದರೂ ಪ್ಲಸ್ಸು ಆಗ್ಬೋದು. ಯಾಕಂದ್ರೆ ಒಂದೊಂದು ಓಣಿ ನಿಮಗೆ ಫಿಕ್ಸ್ ಅದಾವು. ಪ್ಲಸ್ ಆಗ್ಬೋದು ಪ್ರಕಾಶ್? ಪ್ಲಸ್ ಆಗ್ತಿತ್ತು, ನಾ ಕಮ್ಮಿ ಆಗಂಗಿಲ್ಲ. ಪ್ಲಸ್ ಆಗ್ತೈತಿ ನೋಡ್ರಿ. 8,000 ಮೇಲೆ ಚಿಕ್ಕುಡಿಯೂರಾಗ ಕುಡಿಯೋ ನೀರು ಕನೆಕ್ಷನ್ ಕೊಟ್ಟಿದ್ದೆವು. ಯಾವುದ್ರಿಗೆ ನಾವು ಉಳಿದ್ರೆ ಭೀ ಎಲ್ಲ ಕೊಡ್ತೇವೆ ಅಂತ ಹೇಳಿದೆವು. ಮತ್ತು ಜನರಿಗೆ ಬೇಕಾಗಿದ್ದು ಮುಖ್ಯ ನೀರಲ್ಲ. 15 ದಿವಸ 20 ದಿವಸ ಪೈಲ ನೀರು ಬಿಡಲಾಗ್ತಿತ್ತು. ಚಿಕ್ಕುಡಿಯಾಗ ಪೈಲ ಹೆಣ್ಮಕ್ಳು ಕೊಡ್ತೇವೆ ಅಂದ್ರೆ ವಿಚಾರ ಮಾಡ್ತಿದ್ರು. ಪಾಸ್ ಬಿದ್ರ ಹುಡುಗಿ ಪಾಸ್ ಬಿದ್ರ ಅಲ್ಲಿ ಹುಡುಗಿ ಮನೆಯವ್ರು ವಿಚಾರ ಮಾಡವ್ರ. ನಾಳೆ ಇಲ್ಲಿ ನಿಮ್ಮ ಕುಡಿ ನೀರ್ದು ಅಡಚಣೆ ಐತಿ, ನಮ್ಮ ಮಗಳಿಗೆ ಎಲ್ರಿ ನೀರು ತರಕ ಆ ಕಡೆ ಈ ಕಡೆ ನೀವು ತ್ರಾಸ ಮಾಡಾಕಂದ್ರೆ ನಾಳೆ ಮತ್ತೆ ಮದುವೆ ಆದ ನಂತರ 1 ತಿಂಗಳು 2 ತಿಂಗಳು ಬಿಟ್ಟು ಬರೋದು ಬೇಡ ಅಂತ ವಿಚಾರ ಮಾಡಿ ಹೆಣ್ಣು ಸುಧಾ ಕೊಡ್ಲಕ್ಕ. ಮಹಿಳೆಯರು ಏನು ಹೇಳಕದ್ರು, ಹೆಣ್ಮಕ್ಳು ಏನು ಹೇಳಕದ್ರು? ಯಾಕಂದ್ರೆ ನೀವು ಡೈರೆಕ್ಟ್ ಮನೆಗೆ ಹೋಗ್ತಿ ಕೇಳ್ತೀರಿ. ಅತಿ ಬಡವರು ಸರ್ ನೋಡ್ರಿ, ಅತಿ ಬಡವರು ಹಿಡ್ಕೊಂಡು ದೊಡ್ಡವ್ರು ಹಿಡ್ಕೊಂಡು ಎಲ್ಲಾ ಸಮಾಜದ ಬಾಯಾಗ ಪ್ರಕಾಶ್ ಅನ್ನ ಬಿಟ್ರ ಬ್ಯಾರೆ ಕುಡಿ ನೀರ್ದ ಬಾಪ್ತಿಗೆ ನೋಡ್ರಿ. ಕುಡಿಯೋ ನೀರ ಪ್ರಕಾಶನಾಗ ಓಟ್ ಹಾಕೋದು ಹಿಡ್ಕೊಂಡ ಅವ್ರು ಏನು ಕೆಲಸ ಮಟ್ಟೆ ನಾ ನಿಮ್ಗೆ ಮುಂದೆ ತರ್ತೇನೆ. ಅವ್ರು ಆದದ ಚೇಂಜಸ್ ಆದದ ಎಲ್ಲಕ್ಕಿಂತ ಕುಡಿಯೋ ನೀರು ಮುಖ್ಯ. ಎರಡನೇದ ರೋಡ್, ನಿಪ್ಪಾಣಿ ಚಿಕ್ಕೋಡಿ ರೋಡ್ 1 ಮೀಟರ್. ಆಮೇಲೆ ಅದು ಫೂಲ್ 8 ವರ್ಷ ಬ್ರಿಟಿಷ್ ಕಾಲ್ಗೆ ಆ ಕಡೆ ಈ ಕಡೆ ರೋಡ್ ದೊಡ್ಡದಿತ್ತು. ಅಲ್ಲಿ ನಡುಕ್ ಬಂದ್ರೆ ರೋಡ್ ಫೂಲ್ ಸನಕ್ಕಿತ್ತು. ಎಷ್ಟು ಟ್ರಾಫಿಕ್ ಜಾಮ್ ಆಗ್ತಿತ್ತು. ಅದ್ರ ಮುಖ್ಯ ಇಂಥವು ಎಷ್ಟು ಕೆಲಸ ಅವ್ರು ಮಾಡಿದ್ರು. ಇಂಥ ಅನೇಕ ಕೆಲಸ ಪ್ರಮುಖ ಮಂದಿ ಆಕರ್ಷಣೆ ಮಾಡುವಂತ ಕೆಲಸ. ಹೌದ್ರಿ. ಈಗ ನೋಡ್ರಿ, ನೀರ್ದು ಹೇಳಿ, ನೀರ್ದು ಹೇಳಿನಿ, ನೀರ್ದು ಹೇಳಿನಿ ಎಲ್ಲಕ್ಕಿದ್ ಮತ್ತೊಂದ್ರೆ ಪ್ರತಿಯೊಂದು ಸಮಾಜಕ್ಕೆ ಪಾಪ ಅವ್ರು ಎಲ್ರಿ ಕಾರ್ಯಕ್ರಮ ಒಂದು ಸಮಾಜದವ್ರ ಮಾಡ್ಬೇಕಾದ್ರೆ ಅವ್ರು ದೊಡ್ಡ ಕಮ್ಮಿ ಪಾಸ್ 10,000 ರೂಪಾಯಿ ಇಲ್ಲ. ಅದು ಎಲ್ರಿ ಪೆಂಡಲ್ ನಾವು ಕೊಡಬೇಕು ಅಥವಾ ಮತ್ತೆ ಏನ್ರಿ ಭವನ ಕೊಡಬೇಕಾಗಿತ್ತು. ಇನ್ನು ಅವ್ರವ್ರ ಸಮಾಜ ಸ್ವಂತ ಭವನಾಗಿ ಅವ್ರವ್ರ ಸಮಾಜದ ಕಾರ್ಯಕ್ರಮ ಸ್ವತಃ ಮಾಡ್ಕೊಳಕತ್ತಾರು, ಸ್ವತಃ ಫಾಯ್ದೆ ತಗೊಳಕತ್ತಾರು. ಮತ್ತೇನಾಗ್ಯಾವ ಗಾರ್ಡನ್ ವಿಷಯದಲ್ಲಿ? ಗಾರ್ಡನ್ ಚಿಕ್ಕುಡಿಯೂರಾಗ ಸಾಕಷ್ಟು ಅದಕ್ಕೆ ಎಲ್ಲೆಲ್ಲಿ ಸಾರ್ವಜನಿಕ ಗಾರ್ಡನ್ ಬೇಕಾಗಿತ್ತು. ಯಾರ್ಯಾರು ಬೇಡಿಕೆ ಮಾಡಿದಾರ
ಏನ್ರಿ ಸಾಕಷ್ಟು ಅವರು ಗೈಡನ್ಗೆ ಅವ್ರು ಮತ್ತು ಕೊಟ್ಟು ಕೆಲಸ ಅವ್ರಿಗೆ ಫಂಡ್ ಕೊಟ್ಟಿದ್ದರು. ಇನ್ನು ಒಂದು ಕೆಲಸ ಉಳಿದೈತಿ ನಿಮಗೂ ಮಾಸ್ಟರ್ ಪ್ಲಾನ್ ರೀ. ಮಾಸ್ಟರ್ ಪ್ಲಾನಿಂಗ್ ಅಂತೂ ನಡುವಿಂದ ಅವ್ರ ಮಾತು ಕೊಟ್ಟರೆ ಉಳಿದದು ಒಂದು ಕೆಲಸ. ಹಾಂ, ಯಾಕೆ ಉಳಿದಿತ್ತು ಅನ್ನೋದು ನಿಮಗೆ ಗೊತ್ತೈತೆ. ಟೆಕ್ನಿಕಲ್ ಅಡ್ಸನ್ನಿಂದ ಅದನ್ನ ಜರ ಕೈ ಹಾಕಿ ಮಂದಿ ಮನಸ್ಸಿಗೆ ನೋವು ಮಾಡಿ ಜರ ಮಾಡಕ್ಕೆ ಹೋದಿನಂದ್ರೆ ಬರೋಬರಿ ಆಗಂಗಿಲ್ಲ. ಅದು ಅವ್ರು ಮಾತಾಡಿದ ಲೆಕ್ಕಾಚಾರ ಪ್ರಕಾರ ಅದು ಒಂದೇ ಕೆಲಸ ಉಳಿದೈತಿ. ಬರ್ತಕ್ಕಂಥ ದಿವ್ಸದಾಗ ಅವ್ರಿಗೆ ಎಲ್ಲರಿಗೂ ವಿಶ್ವಾಸ ತಗೊಂಡು ಏನ್ರಿ ಅವ್ರಿಗೆ ಎಲ್ಲರಿಗೂ ವಿಶ್ವಾಸದಾಗ ತಗೊಂಡು ಅದು ಬಹುಶಃ ಅದನ್ನ ಅವ್ರು ಮಾಡ್ಬೋದು. ಬರ್ತಕ್ಕಂಥ ದಿವಸದಾಗ ಚಿಕ್ಕೋಡಿ ಜಿಲ್ಲಾ ರಚನೆ ಕುರಿತು ಪ್ರಕಾಶ್ ಹುಕ್ಕೇರಿ ಅವರು ಅಂಗಡಿ ಮಾಲಕರಿಗೆ ಎಲ್ಲರಿಗೂ ವಿಶ್ವಾಸದಾಗ ತಗೊಂಡು ಬರ್ತಕ್ಕಂಥ ದಿವಸದಾಗ ಸಾಲ್ವ್ ಮಾಡ್ತಾರ ಅನ್ನೋದು ನಮಗೆ ವಿಶ್ವಾಸ ಐತಿ. ಚಿಕ್ಕೋಡಿ ಜಿಲ್ಲಾ ವಿಷಯದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಪ್ರಯತ್ನ ಮಾಡಿಲ್ಲ ಅಂತ ಬಿಜೆಪಿಯವರ ಆರೋಪ. ನೋಡ್ರಿ, ಪ್ರಕಾಶನ ಚಿಕ್ಕೋಡಿ ಜಿಲ್ಲಾ ಆಗುವ ಸಂಬಂಧ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಸಂಗಪ್ಪನ ಎಷ್ಟು ನಮ್ಮ ಭಾಗದ ಸ್ವಾಮಿಗಳ ಬಾಳಸಾಬನ ಆಮೇಲೆ ಎಷ್ಟು ನಮ್ಮದು ಕಾಂಗ್ರೆಸ್ ಪಕ್ಷದ ಲೀಡರ ಬೇರೆ ಪಕ್ಷದ ಲೀಡರ್ ಕರ್ಕೊಂಡು ಹೋದು ಬೆಂಗಳೂರಿಗೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇದ್ದಾಗ ಎಲ್ಲರಿಗೂ ಕರ್ಕೊಂಡು ಹೋಗಿ ನಮ್ಮ ಭಾಗದ ಎಲ್ಲ ಸ್ವಾಮಿಗಳು ಇದ್ದರು. ಹೋಗಿ ಅವ್ರು ಕೂಡ ಚರ್ಚೆ ಮಾಡಿದ್ರು. ಸ್ಟೇಜ್ ಮೇಗೂ ಹೇಳಿದರು ಸಿದ್ದರಾಮಯ್ಯ. ಆದರೆ ಅಲ್ಲಿ ಬೆಂಗಳೂರು ಪ್ರಯತ್ನ ಮಾಡಿಲ್ಲತ್ತ ಅಂದ್ರಲ್ಲ, ನಾ ಏನತ್ತೀನಿ ಅದನ್ನ ನಮ್ಗೆ ಒಂದ ಗೋರ್ಮೆಂಟ್ಗೆ ಯಾಕೆ ಹೆಸರಿಡ್ತೀರಿ ನೀವು? ಜೆ.ಎಚ್. ಪಟೇಲ್ ಹಿಡ್ಕೊಂಡ ಅವಾಗಿಂದ ಬಾಳಾಸಾಹೇಬ್ MLA ಇದ್ರಲ್ಲ, ಅದಕ್ಕಿಂತ ಪೈಲಾದಿಂದ ಜಿಲ್ಲಾ ಮಾಡ್ರಿ ಇನ್ನೂ ತನಕ ಬಂದಿತ್ತು. ಆಮೇಲೆ ಅವಾಗಿಂದ BJP ಗೋರ್ಮೆಂಟ್ ಆಯ್ತು, ಕುಮಾರಸ್ವಾಮಿನೂ ಗೋರ್ಮೆಂಟ್ ಆಯ್ತು. ಹೊಳ್ಳಿ ಮತ್ತು ಕುಮಾರಸ್ವಾಮಿ ನಮ್ಮದೇ ಬತ್ತು. ಇನ್ನೊಬ್ಬದು ಒಂದಾಗ ಯಾಕೆ ಟಾರ್ಗೆಟ್ ಮಾಡ್ತೀರಿ ನೀವು? ಎಲ್ಲರಿಗೂ ಆದ್ರೆ ಎಲ್ಲಕ್ಕಿಂತ ಹೆಚ್ಚು ಪ್ರಯತ್ನ ಮಾಡವ್ರ ಪ್ರಕಾಶ್ ಅಣ್ಣನ ಜಿಲ್ಲಾ ಆಗ್ಬೇಕು ಅನ್ನೋದು 100%. ಮತ್ತು ನಿನ್ನೂ ಕೂಡ ರಾಹುಲ್ ಗಾಂಧಿ ಅವ್ರು ಕೂಡ ಮತ್ತು ಸಿದ್ದರಾಮಯ್ಯಗ ನೋಡ್ರಿ ನನ್ನ MP ಕ್ಷೇತ್ರದಾಗ ನನ್ನ ಜನರಿಗೆ ಭಾಳ ತ್ರಾಸ ಆಗೈತಿ. ಮತ್ತು ನೀವು ಲೌಕರ್ ಜಿಲ್ಲಾ ಡಿಕ್ಲೇರ್ ಮಾಡ್ರೆ ನಮ್ಮ ಮಂದಿಗೆ ಬೆಳಗಾವಿ ಹೋಗಕತ್ತಂಗಿಲ್ಲ. ಅವ್ರು ಕ್ಲಿಯರ್ ಹೇಳ್ಯಾರ ಮೊನ್ನೆ. ಮತ್ತು ಅವರು ಘೋಷಣೆ ಮಾಡಿದ್ರು ನಿಮಗೆ ವಿಶ್ವಾಸ ಐತಿ ನೋಡ್ರಿ ಜಿಲ್ಲಾ ಆಗ್ತಿದ್ರೆ ಈಗ ಅದು ಜಿಲ್ಲಾ ಆಗೋ ಟೇಜ್ದಾಗ ಐತಿ ನೋಡ್ರಿ. ಇನ್ನು ಭಾಳ ದಿವಸ ಮುಂದುವರೆಯಂಗಿಲ್ಲ. ಇನ್ನು ವ್ಯಾಪಾರಿ ವರ್ಗದ ಎಲ್ಲ ಕೇಳಿರಿ ನಾವು, ಎಲ್ಲ ಸಮಾಜ ಅದು ವ್ಯಾಪಾರಿ ವರ್ಗದ ಬೆಂಬಲ ಎಷ್ಟರ ಮಟ್ಟಿಗೆ ಐತಿ ನೋಡ್ರಿ. ನಾ ಈಗೇನು ಹೇಳಿ ಕಮ್ಮಿ ಅಲ್ಲಿ ಪ್ಲೀಸ್ ಕೇಳ್ರಿ. ಚಿಕ್ಕೋಡಿ ಊರ ಅಂದ್ರೆ ಬತ್ತಲ್ಲ, ಚಿಕ್ಕೋಡಿ ಊರಿಗೆ ವ್ಯಾಪಾರಿ ಮಂದಿಗೆ ನಾವು ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ, ಅವ್ರು ನೀರು ಕನೆಕ್ಷನ್ ಕೊಟ್ಟಿಲ್ಲ, ಅವ್ರ ತ್ರಾಸ ನಾವು ಮಾಡಿದ್ವಿ ಇಂಥ ಪ್ರಶ್ನೆ ಇಲ್ಲ ಅಲ್ಲ. ನಾಗೇನು ಕೇಳಾಗದೀನಿ, ಅವ್ರು ಬಿಟ್ಟು ನಾ ಮಾತಾಡಿಲ್ಲ. ನಾವು 8,000 ಕನೆಕ್ಷನ್ ಕೊಟ್ಟಿವಿ ಅಂದ್ರೆ 8,000 ಅಲ್ಲದೆ ಇನ್ನೂ ಯಾರ್ಯಾರು ಉಳಿದು ಅದು ನಾವು ಕೊಡ್ತೇವೆ ಅಂತ ಹೇಳಿದ್ವಿ. ಪೈಲ ಲೀಗಲಿ ಅವ್ರ ಜಾಗ ಇದ್ರೂ ಕೂಡ ಕನೆಕ್ಷನ್ ತೊಗೊಳಕ್ಕೆ ಎಷ್ಟು ಅಡ್ಚನ್ ಇತ್ತು. ಪ್ರಕಾಶನ ಅವ್ರ ಅವಧಿದಾಗ 8-9 ಸಾವಿರ ನಾವು ಈಗಾಗಲೇ ಕನೆಕ್ಷನ್ ಕೊಟ್ಟಿದ್ವು. ಅದ್ರಾಗ ವ್ಯಾಪಾರಸ್ಥರು ಬಂದರು. ಆಮೇಲೆ ಭವನಗಳು ವ್ಯಾಪಾರಸ್ಥರಲ್ಲಿಂದಾಗ ಎಷ್ಟೋ ಮಂದಿ ಸಮಾಜದವ್ರು ಮಾಡ್ಕೊಂಡರು, ಎಲ್ಲರೂ ಬಂದ್ರು ಹತ್ರಾಗ. ಕೊನೆಯದಾಗಿ ನಿಮ್ಮ ಅನಿಸಿಕೆ ನಮ್ಮ ವೀಕ್ಷಕರಿಗೆ ಈ ಚಿಕ್ಕೋಡಿ ಜನತೆಗೆ ಏನು ಹೇಳಬೇಕು ನೋಡ್ರಿ? 100% ನಿಮ್ಗೆ ಹೇಳೇನ್ರಿ. ಪ್ರಕಾಶ್ ಅಣ್ಣದ 5 ವರ್ಷದಾಗ ಕಾರ್ಯ ಕಮ್ಮಿ ಅವರು ಏನು ನನ್ನ ಲೆಕ್ಕಲೆ 7-8 ಕೋಟಿ ರೂಪಾಯಿ 800 ಕೋಟಿ ರೂಪಾಯಿ ತೊಗೊಂಬಂದರು ನಮ್ಮ MP ಕ್ಷೇತ್ರಕ್ಕೆ. 800 ಕೋಟಿದಿಂದ ಎಲ್ಲಿ ಜನರಿಗೆ ಬೇಕಾದ್ದು ಆಗುವಂಥ ಅಡಚಣೆ ಕೆಲಸ ಐತಿ, ಅವ್ರ ಸಮಾಜದ ಉಪಯೋಗ ಹೋಗೋ ಕೆಲಸ ಐತಿ, ಅವ್ರು ಕೂಡ ಸಂಪರ್ಕ ಮಾಡ್ಕೊಂಡು ಅವ್ರ ಕೆಲಸ ಈಗಾಗಲೇ ಮಾಡಿದಾರು. ಮತ್ತು 100% ಈ 23 ತಾರೀಕು ಏನ್ರಿ 100% ನಾವು ಕಮ್ಮಿ ನಾವು ಇಡೀ MLA MP ಕ್ಷೇತ್ರದ 100% ಪ್ರಕಾಶ್ ಅಣ್ಣ ಪರವಾಗಿರ್ತಾರು, ಪ್ರಕಾಶ್ ಅಣ್ಣಗೆ ವೋಟ್ ಕೊಡ್ತಾರು. ಬಟ್ 100% ಗೆಲ್ಲಿಸ್ತಾರೆ ಅನ್ನೋದು ನಮ್ಗೆ ವಿಶ್ವಾಸ. ಎಷ್ಟು ಲೀಡ್ ಆಗ್ಬೋದು ಅಂತೀರಿ? ನಾವು ಕಮ್ಮಿ 50,000 ಮೇಲೆ ಗೆಲ್ತೀವಿ. ರಾಮಮಾಣಿಯವರೇ, ಬಹುಶಃ ಇಲೆಕ್ಷನ್ ಕೊನೆಯ ಇದು ಒಂದು ಯುದ್ಧದ ಸಮಯ ಇದ್ರೂ ಸಹಿತ ನಮ್ಮೊಟ್ಟಿಗೆ ಪ್ರೀತಿಯಿಂದ ಮಾತನಾಡಿದ್ದಕ್ಕೆ ಧನ್ಯವಾದ. ನೋಡ್ರಿ, ನೀವು ಇವತ್ತು ಬಂದ ನಮ್ಗೆ ಕೂಡ ಇದೇನು ಸಂದರ್ಶನ ಮಾಡಿದ್ರಲ್ಲ, ನಿಮಗೆ ವೆರಿ ಥ್ಯಾಂಕ್ಸ್. ನಿಮಗೆ ಥ್ಯಾಂಕ್ ಯು.